ನನ್ನ ಮುಂದಿರುವ ಎಲ್ಲ ನಮ್ಮ ಗುರು ಹಿರಿಯರೇ, ಸೋದರ ಆತ್ಮರೇ, ಪ್ರೀತಿಯ ಸ್ಕೌಟ್ ಮತ್ತು ಗೈಡ್ಸ್ ನ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನರೇ, ಈ ಒಂದು ಸಂಸ್ಥೆಯ ಎಲ್ಲ ನಮ್ಮ ಅಧಿಕಾರಿ ವರ್ಗದವರು, ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಾನು ನಿನ್ನೆ PGS ಫೋನ್ ಮಾಡಾಗ ನಾನು ಮಂಗಳೂರಿಗೆ ಹೊರಟಿದ್ದೆ, ರಾತ್ರಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೆ. ಈ ರೀತಿ ಕಾರ್ಯಕ್ರಮ ಇರ್ಬೇಕಂತ ಹೇಳಿದಾಗ ಬೆಳಿಗ್ಗೆ ನನಗೆ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿಕ್ಕಾಗಲಿಲ್ಲ. ನಾನು ಹೇಳಿದೆ ಇವತ್ತಿಗೆ ಹೋಗಿ ನಾನು ಬೆಳಿಗ್ಗೆ ಫಸ್ಟ್ ಫ್ಲೈಟ್ ಅಲ್ಲಿ ಮತ್ತೆ ಬರ್ತದಂತ ಹೇಳಿಕೊಂಡು ಮತ್ತೆ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಅಲ್ಲಿಂದ ಫ್ಲೈಟ್ ಅಲ್ಲಿ ಬಹುಶಃ ಇಲ್ಲಿಗೆ ಬಂದು ಸೇರಿದ್ದೇನೆ. ಇದಕ್ಕೆ ನಾವು ಸ್ಕೌಟ್ಸ್ ನ ಟ್ರೈನಿಂಗ್ ಅಂತ ಹೇಳಿದ್ದೇವೆ. ಸ್ಕೌಟ್ ನಲ್ಲಿ ಒಮ್ಮೆ ಟ್ರೈನಿಂಗ್ ಆಗಿ ಬಂದರೆ ಮತ್ತೆ ಯಾವಾಗ ನೀವು ಆಕರ್ಷಕರಾಗಿ ಬಂದ ಅವಕಾಶ ಖಂಡಿತವಾಗಿ ಆಗ್ತದೆ. ಆದ ಕಾರಣ ತಾವು ಸ್ಕೌಟ್ ಮತ್ತು ಸೇರಿದಾಗ ನಿಮ್ಮ ಸದಸ್ಯಕ್ಕೆ ಬೆಳೆಸ್ತೇನೆ. ಯಾವುದೆಲ್ಲ ಟ್ರೈನಿಂಗ್ ನಿಮಗೆ ಇವತ್ತು ಸಿಗ್ತಾ ಇದೆಯಾ, ನಿಮ್ಮ ಜೀವನದ ಒಂದೊಂದು ಕಾಲಘಟ್ಟದಲ್ಲಿ ನಿಮಗೆ ಖಂಡಿತವಾಗಿ ಪ್ರಯೋಜನಕ್ಕೆ ಬಂದೇ ಬರ್ತದೆ. ಅದಕ್ಕೆ ನಾನು ಇವತ್ತು ಸಾಕ್ಷಾತ್ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತೆಲ್ಲ ರಾಜಕೀಯ ಸಾಮಾಜಿಕ ಜಂಜಾಟದಲ್ಲಿ ಯಶಸ್ವಿಯಾಗಿ ಸರ್ವಕೃತಿಗೆ ಪಾತ್ರರಾಗಿ ವಿವಿಧ ಹಂತಗಳನ್ನು ಮತ್ತು ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿಕೊಳ್ಳುವ ಶಕ್ತಿ ಕೊಟ್ಟಿದ್ರೆ ಅದು ನನಗೆ ಸ್ಕೌಟ್ ಮತ್ತು ಅದರಲ್ಲಿ ಕೊಟ್ಟಂತ ಟ್ರೈನಿಂಗ್ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಮತ್ತು ಕೊಟ್ಟಂತ ರೇಂಜರ್ಸ್ ಅನ್ನು ಕೂಡ ನೆನಪಿಸಲಿಕ್ಕೆ ಬಯಸ್ತೇನೆ. ಇವತ್ತು ಬಹುಶಃ ಈ ಒಂದು ಸ್ಕಾಟ್ ಡೇ ಕಾರ್ಯಕ್ರಮವನ್ನು ಒಂದು ಉದ್ದೇಶ ಇಟ್ಟುಕೊಂಡು ಇದನ್ನೊಂದು ಪರಿಣಾಮಕಾರಿ ಮಾಡಬೇಕು, ಸ್ಕೌಟ್ ಮತ್ತು ಗೈಡ್ ಸಂಸ್ಥೆ ಇನ್ನಷ್ಟು ಉತ್ತಮವಾಗಿ ಬೆಳವಣಿಗೆ ಮಾಡಲಿಕ್ಕೆ ಅದನ್ನು ಪ್ರೇರಣೆ ಆಗಬೇಕಂತ ಹೇಳಿ ಎಲ್ಲ ನಮ್ಮ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮುಖಂಡರು ಆಹ್ವಾನಿಸಿದ್ದೇವೆ. ನಾನೆಲ್ಲರೂ ಕೂಡ ಸ್ವಾಗತಿಸ್ತೇನೆ. ಮುಖ್ಯವಾಗಿ ಇದರ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ, ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಮತ್ತು ಒಂದು ಅಂದಾಜಲ್ಲಿ ತಾವು ಕೂಡ ಇದಕ್ಕೆ ವಿಶೇಷವಾದ ಪ್ರೋತ್ಸಾಹ ಕೊಡುವಂತ ಕೆಲಸಕ್ಕೆ ಆಗಬೇಕು. ವಿದ್ಯಾರ್ಥಿಗಳಿಗೆ ಸ್ಕೌಟ್ ಮತ್ತು ಗೈಡ್ಸ್ ನಲ್ಲಿ ಟ್ರೈನಿಂಗ್ ಮಾಡಲಿಕ್ಕೆ ತಾವೆಲ್ಲ ಕೊಡುವಂತ ಪ್ರೋತ್ಸಾಹ ಅದು ಪರೋಕ್ಷವಾಗಿ ಈ ದೇಶಕ್ಕೆ ಕೊಡುವಂತ ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂದ್ರೆ ನಾನು ಹಿಂದೆ ಕೂಡ ವಿದ್ಯಾರ್ಥಿ ಎಲ್ಲ ಕೂಡ ಹೇಳಿದ್ದೇನೆ, ಈ ಸಭೆಯಲ್ಲಿ ಕೂಡ ಹೇಳಿದ್ದೇನೆ. ಅದನ್ನು ನಿಮ್ಗೆ ಹೇಳೋದಿಷ್ಟೇ, ಭಾರತ ದೇಶ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಬರಬೇಕಂತೇಳಿ ನಮ್ಮ ಮತ್ತು ನಿಮ್ಮೆಲ್ಲರ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲಿ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡು ಬಲಿಸಿದಾದ್ರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಸಂಸದರು ಮತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತ್ರೆ ಸರಿಯಾದ ಒಂದು ಟ್ರೈನಿಂಗ್ ನ ಯಾವುದೇ ಕ್ಯಾಂಪಿಗೆ ಹೋಗ್ಲಿ ಬೇರೆ ಬೇರೆ ಡಿಸೈನ್ ಇವತ್ತು ಬರ್ತಾ ಇತ್ತು. ಆ ಡಿಸೈನ್ ಪ್ರತಿಯೊಂದು ಸಂಗ್ರಹಣೆ ಮಾಡಿಡುವಂತದ್ದು. ಬೇರೆ ಬೇರೆ ರಾಜ್ಯದವರು ಬಂದಾಗ ನಮ್ದು ಅವ್ರಿಗೆ ಕೊಟ್ಟು ಅವ್ರು ನಾವು ತೆಕ್ಕೊಂಡು ಬಹುಶಃ ಎಕ್ಸ್ಚೇಂಜ್ ಮಾಡುವಂತ ಒಂದು ವಿಶೇಷವಾದ ಒಂದು ಕೈವಾಡನ್ನು ಕೂಡ ಅವತ್ತು ನಾವಿತ್ತು ತಿಳ್ಕೊಂಡಿದ್ದೇವೆ. ಅವ್ರಿಗೆ ಬಹುಶಃ ಹೇಳಿದಾಗೆ ಇದು ಬರೀ ಬಹುಶಃ ಇದೊಂದು ಸ್ಕಾಪ್ ಮಾತ್ರ ಅಲ್ಲ, ಇದೊಂದು ರೆಸ್ಪಾನ್ಸಿಬಿಲಿಟಿ. ಇದು ಹಾಕಿದ ತಕ್ಷಣ ನಮಗೆ ಸರ್ವರಿಗೂ ಕೂಡ ಒಂದು ಶಿಸ್ತುಬದ್ಧವಾದ ಮತ್ತು ಬಹುಶಃ ನಾವು ಸಮಾಜಕ್ಕೆ ಪೂರಕವಾದ ಕೆಲಸ ಮಾಡಲಿಕ್ಕೆ ಕೊಡುವಂತ ದೊಡ್ಡ ಮಟ್ಟದ ಇವತ್ತು ಜವಾಬ್ದಾರಿ ಕೂಡ ಇವತ್ತು ಆಗಿದೆ ಅಂತ ಹೇಳಿ ಇಚ್ಛಿಸ್ತೇನೆ. ಯಾರು ಇದನ್ನು ಹಾಕಿದ ತಕ್ಷಣ ಸ್ವಲ್ಪ ಅದು ಕಂಟ್ರೋಲ್ಗೆ ಬಂದು ನಿಲ್ಲುವಂತ ಕೆಲಸ ಇವತ್ತು ಆಗ್ತದೆ. ಅದ್ರ ಜೊತೆಯಲ್ಲಿ ಇದನ್ನು ಯಾವಾಗ ಬೇಕು ಬ್ಯಾಂಡೇಜ್ ಆಗಿರಲಿ, ಒಂದು ಕೈಗೆ ಫ್ರಾಕ್ಚರ್ ಬಿದ್ದಾಗ ಸ್ಲಿಂಗ್ ಆಗಿರಲಿ, ಇದೆಲ್ಲ ಉಪಯೋಗ ಮಾಡುವಂತ ಅವಕಾಶಗಳು ಇವತ್ತು ಆಗುವಂತದ್ದು. ಆದ ಕಾರಣ ಇದನ್ನು ಇನ್ನಷ್ಟು ಪರಿಚಯ ಮಾಡಿಕೊಂಡು ಅವಕಾಶಕ್ಕಾಗಲಿ ಇವತ್ತು ಬಹುಶಃ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಯಾರಿದ್ದೀರಾ ನಿಮ್ಮ ಇನ್ನಿತರನ್ನು ಬಹುಶಃ ಸೇರ್ಪಡೆಗೊಳಿಸುವಂತ ಕೆಲಸ ತಾವು ಆಗ್ಬೇಕಾದ್ರೆ ಪ್ರಗತಿನ ಪ್ರೋತ್ಸಾಹ ಕೊಡಬೇಕು. ಯಾರೆಲ್ಲ ಹಿರಿಯ ತಾವು ಬಂದಿದ್ದೀರಾ ಬಹುಶಃ ಸಂಪೂರ್ಣವಾಗಿ ತಾವು ತೊಡಗಿಸಿಕೊಂಡು ತಮಗೆ ಬಿಡುವಿಲ್ಲ, ಎಲ್ಲ ಕೂಡ ಬಿಸಿ ಇದ್ದೀರಿ. ಬಿಡುವಿಲ್ಲ ಸಮಯದಲ್ಲಿ ಕೂಡ ಸ್ವಲ್ಪ ಮಟ್ಟಿನ ಒಂದು ವಿಶೇಷವಾದ ಪ್ರೋತ್ಸಾಹ, ಪ್ರೇರಣೆ ಮತ್ತು ದೊಡ್ಡ ಮಟ್ಟದ ಕೊಡುಗೆ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ದು ನಿಮ್ದೆಲ್ಲ ಇವತ್ತು ಜವಾಬ್ದಾರಿ ಆಗಿದೆ. ಅದಕ್ಕೆ ನಾನು ಹೇಳಿದ್ದೇನೆ, ರೈಟ್ ಆಫ್ ದಿ ಪೇಷಂಟ್ ಇಸ್ ಇಂಪಾರ್ಟೆಂಟ್. ಡಾಕ್ಟರ್ ನಾನೇ ಅಲೋಪತಿಯ ಟ್ರೀಟ್ಮೆಂಟ್ ಮಾಡಬೇಕು ಅದು ಆಗುದಿಲ್ಲ. ನನಗೆ ಪೇಷಂಟ್ ಆಗಿ ನನಗೆ ಏನ್ ಬೇಕು, ಅಲೋಪತಿ ತೆಗೋತೇನೆ ನನಗೆ ಬಿಟ್ಟಂತ ವಿಚಾರ. ಅದಕ್ಕೆ ಬೇಕಾಗುವ ವ್ಯವಸ್ಥೆ ನಾನು ಮಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ನಾನು ಆಪರೇಷನ್ ಅಲೋಪತಿ ಡಾಕ್ಟರ್ ಮಾಡ್ತಾರೆ, ಆಪರೇಷನ್ ಹೀಲಿಂಗ್ ನಾನು ಬೇಕಾದ್ರೆ ನಾನು ಆಯುರ್ವೇದಿಕ್ ಮೆಡಿಸಿನ್ ಹೋಗ್ತದೆ ನನ್ನ ಇಚ್ಛೆ. ಅದಕ್ಕಾಗಿ ಬಹುಶಃ ನಾನು ಎರಡು ಕೂಡ ನಮ್ಮ ಈ ಸರ್ಕಾರಿ ಸಂಸ್ಥೆಯಲ್ಲಿ ಎರಡು ಕೂಡ ಉತ್ತೇಜನ ಕೊಡಲಿಕ್ಕೆ ಈಗ ಕಾರ್ಯೋಜನೆ ಕೂಡ ಹಮ್ಮಿಕೊಂಡಿದ್ದೇನೆ. ಅದರ ಮುಂದಿನ ನಾನು ಚಾಲನೆ ಕೊಡ್ತಂತ ಹೇಳಿಕೊಳ್ತಾ ನಿಮ್ಮಂತೆಲ್ಲ ಸಲಹೆ ಸೂಚನೆ ಮಾರ್ಗದರ್ಶನ ನಮಗೆ ಆಗುತ್ತೆ ಅಂತ ಹೇಳಿಕೊಂಡು ಮತ್ತೊಮ್ಮೆ PGS ಅವರಿಗೆ, ಈ ಒಂದು ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿ ವರ್ಗದವರಿಗೆ, ಸ್ಕೌಟ್ ನ ಹಿರಿಯ ಶಿಬಿರ ಅಧಿಕಾರಿ ಮತ್ತು ಅಧಿಕಾರಿ ವರ್ಗದವರಿಗೆ, ಇಲ್ಲಿ ನೆರೆದಿರುವಂತ ಎಲ್ಲ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಸಾಂಸ್ಕೃತಿಕ ಮುಖಂಡರಿಗೆ ನನ್ನ ಧನ್ಯವಾದ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಕೂಡ ಸ್ಕೌಟ್ ಗೈಡ್ಸ್ ನ ಸ್ಕಾಟ್ ಡೇ ಶುಭಾಶಯ ಸಲ್ಲಿಸ್ತೇನೆ. ನಮಸ್ಕಾರ, ಜೈ ಹಿಂದ್.